ಈಗ ಅನ್ವೇಲಿಂಗ್ ಆಗ್ತಾ ಇದೆ. ಒಡಿರಿ ಚಪ್ಪಾಳೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರು ಇದೇ ಮೇ 25ನೇ ತಾರೀಕು ಸೋಮವಾರ ಯಲಹಂಕದ ಮಂಡೋವಿ ಮೋಟಾರ್ಸ್ಗೆ ಬರ್ತಿದ್ದಾರೆ ಅಂತ ಹೇಳಿದ್ದೆ. ಅವರು ಮಂಡೋವಿ ಮೋಟಾರ್ಸ್ಗೆ ಹೋಗಿದ್ದಾರೆ. ಅವರು ತಮ್ಮ ಕಾರ್ ಡೆಲಿವರಿ ತಗೊಂಡಿದ್ದಾರೆ. ಬನ್ನಿ, ಈ ಒಂದು ಕಾರ್ ಡೆಲಿವರಿ ತಗೊಂಡಿರೋ ಒಂದು ಆ ಕ್ಷಣ, ಆ ಒಂದು ಸಂದರ್ಭ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಎಲ್ಲ ನನ್ನ ಗಿಲ್ಲಿ ನಟರ ಅಭಿಮಾನಿಗಳಿಗೆ ನಾನು ಇಲ್ಲಿಂದಲೇ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ನೀವಿಲ್ಲದೆ ನಾನಿಲ್ಲ. ಹಾಗಾಗಿ ಈಗ ನೋಡಿ, ನಮ್ಮ ಗಿಲ್ಲಿ ನಟ ಅವರು ಮಂಡೋವಿ ಮೋಟಾರ್ಸ್ಗೆ ಹೋಗಿದ್ದಾರೆ. ಅಲ್ಲಿ ಅವ್ರ ಕಾರ್ ಡೆಲಿವರಿ ಆಗಿದೆ. ಈ ಒಂದು ಅದ್ಭುತ ಕ್ಷಣದ ವಿಡಿಯೋ ನಿಮಗಾಗಿ ಪ್ಲೇ ಮಾಡ್ತೀನಿ. ಬನ್ನಿ, ಈಗ ನೋಡ್ಕೊಂಡು ಬಂದೇ ಬಿಡೋಣ. ಮತ್ತೆ ಆಗ್ತಡ ಅಲ್ವೇ ಸ್ನೇಹಿತರೆ? ನಾನು ಗಿಲ್ಲಿ ಅವರು ಯಲಹಂಕಕ್ಕೆ ಬರ್ತಾರೆ ಅಂತ ಹೇಳಿದ್ದೆ. ನೋಡಿ, ಯಲಹಂಕಕ್ಕೆ ಈಗ ಬಂದಿದ್ದಾರೆ. ಇನ್ನೇನು ಕಾರಿಂದ ಇಳಿತವ್ರೆ. ಇಳಿತಾದ್ಮೇಲೆ ಅವರಿಗೆ ಹೂಗುಚ್ಛ ನೀಡುವ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡ್ಕೊಂತಾರೆ. ಇನ್ನು ಗಿಲ್ಲಿ ನಟ ಅವರು ಈಗ ತಮ್ಮ ಕಾರನ್ನು ಅನ್ವೇಲಿಂಗ್ ಮಾಡ್ತಾರೆ. ನೋಡಿ, ಈಗ ಅನ್ವೇಲಿಂಗ್ ಆಗ್ತಾ ಇದೆ. ಒಡಿರಿ ಚಪ್ಪಾಳೆ. ಸೂಪರ್. ನೋಡಿ, ಕೀ ಇಸ್ಕೊಂಡ್ರು. ಈಗ ಅಭಿಮಾನಿಗಳು ಗಿಲ್ಲಿ ನಟ ಅವ್ರ ಜೊತೆ ಫೋಟೋ ತಗೊಳಕ್ಕೆ ಮುಗಿಬಿದ್ದಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಈಗ ಗಿಲ್ಲಿ ಅವರು ಏನ್ ಮಾಡ್ಬೋದು, ತಮ್ಮ ಕಾರ್ನ ಹತ್ತೋದಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಹತ್ತೇ ಬಿಟ್ರು. ಸನ್ ರೂಫ್ ಅಲ್ಲಿ ನಿಂತ್ಕೊಂಡು ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ಕಮಾನ್ ಗಿಲ್ಲಿ, ಸೂಪರ್. ನೋಡ್ರಿ, ಕಾರ್ ಏನ್ ಸಕ್ಕತ್ತಾಗಿದೆ. ಅಂತೂ ಎಂತೂ ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಹೊಸ ಕಾರ್ ಬಂದೇ ಬಿಡ್ತು. ಸ್ನೇಹಿತರೆ, ನೀವು ಈ ವಿಡಿಯೋ ನೋಡ್ಕೊಂಬಂದ್ರಲ್ವಾ, ಹೇಗಿತ್ತು ನೋಡಿ. ನಮ್ಮ ಗಿಲ್ಲಿ ನಟ ಅವರು ಯಲಹಂಕದಲ್ಲಿರುವ ಮಂಡೋವಿ ಮೋಟಾರ್ಸ್ಗೆ ಬರ್ತಾರೆ. ಅವರ ತಮ್ಮ ಕಾರನ್ನ ಡೆಲಿವರಿ ತಗೊಂತಾರೆ. ಈ ಒಂದು ಅದ್ಭುತ ಕ್ಷಣನ ನೀವೆಲ್ಲ ಕಣ್ತುಂಬಿಕೊಂಡಿದ್ದೀರಿ. ಅಲ್ಲಿ ನೋಡಿ, ಎಷ್ಟೊಂದು ಜನ ಅಭಿಮಾನಿ ಸಾಗರನೆ ಬಂದು ಸೇರಿದೆ. ಆದ್ರೆ ಅವ್ರಿಗೆ ಯಾರಿಗೂ ₹1 ಕಾಸು ಕೊಟ್ಟಿಲ್ಲ ಕಣ್ರಿ. ಅವರು ನಮ್ಮ ಗಿಲ್ಲಿ ನಟ ಅವರ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿರೋದು. ಇಲ್ಲಂತಲ್ಲ, ನಮ್ಮ ಕರ್ನಾಟಕಾದ್ಯಂತ ನಮ್ಮ ಗಿಲ್ಲಿ ನಟ ಅವರು ಯಾವುದೇ ಊರಿಗೆ ಹೋಗ್ಲಿ, ದಾವಣಗೆರೆ ಆಗ್ಲಿ, KR ಪೇಟೆ ಆಗ್ಲಿ, ಪದ್ಮನಾಭನಗರ ಆಗ್ಲಿ, ದೊಡ್ಡಬಳ್ಳಾಪುರ ಆಗ್ಲಿ, CS ಪುರ ಆಗ್ಲಿ, ಕುಣಿಗಲ್ಲಾಗ್ಲಿ, ಎಲ್ಲಿಗರ ಬರ್ಲಿ. ಹಾಗೆ ನಮ್ಮ ತುಮಕೂರಲ್ಲಿ ಕೂಡ ಎಷ್ಟು ಜನ ಸಾಗರ ಸೇರಿತ್ತು. ಇವ್ರಿಗೆ ಯಾರಿಗೂ ದುಡ್ಡು ಕೊಟ್ಟು ಕರ್ದಿಲ್ಲ ಕಣ್ರಿ. ಅಭಿಮಾನ ಅಂದ್ರೆ ಗಿಲ್ಲಿ ನಟ ಅವರ ಮೇಲೆ ಇರ್ತಕ್ಕಂತಹ ಅಭಿಮಾನಕ್ಕಾಗಿ ಎಲ್ಲೆಲ್ಲಿದ್ದಲೋ ಜನ ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ತಾರಂದ್ರೆ ನಮ್ಮ ಗಿಲ್ಲಿ ನಟ ಅವರ ಮೇಲೆ ನಮ್ಮ ಕರ್ನಾಟಕದ ಜನತೆ ಅದೆಷ್ಟು ಪ್ರೀತಿ ಇಟ್ಕೊಂಡ್ರಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಆದ್ರೆ ಕೆಲವರಿಗೆ ಈ ಒಂದು ಹೇಳಿಕೆನ ಸಹಿಸಕ್ಕಾಗಲ್ಲ. ನಾನು ಒಂದು ಕೇಳ್ಕೊಳೋದಿಷ್ಟೇ, ನಮ್ಮ ಗುರುರಾಯರಲ್ಲ ನಾನು ಬೇಡ್ಕೊಳೋದಿಷ್ಟೇ, ಯಾವುದೇ ಕಾರಣಕ್ಕೂ ನಮ್ಮ ಗಿಲ್ಲಿ ನಟ ಅವರಿಗೆ ಯಾವುದೇ ಒಂದು ದೃಷ್ಟಿ ತಾಗಬಾರ್ದು ಅಂತ ನಾನು ಇಲ್ಲಿಂದಲೇ ದೃಷ್ಟಿ ತೆಗಿದೆ. ಯಾಕಂದ್ರೆ ಮನುಷ್ಯನ ಕಣ್ಣು ಅಷ್ಟು ಒಳ್ಳೇದಲ್ಲ. ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ, ಮನುಷ್ಯ ನಡೆಯೋ ದಾರಿಯಲ್ಲಿ ಒಂದು ಗರಿಕೆ ಹುಲ್ಲು ಕೂಡ ಬೆಳೆಯಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಮನುಷ್ಯ ಒಂಥರ ವಿಷಕಾರಕ. ಹಾಗಾಗಿ ನಾವು ಒಬ್ಬರ ಹೇಳಿಕೆನ ನಾವು ನೋಡಿ ಖುಷಿ ಪಡ್ಬೇಕಷ್ಟೇ ಹೊರತು ಆ ಹೇಳಿಕೆನ ನೋಡಿ ನಾವು ಅಸೂಯೆ ಪಡಬಾರ್ದು ಅಂತ ಹೇಳ್ತಾ, ನಮ್ಮ ಗಿಲ್ಲಿ ನಟ ಅವ್ರಿಗೆ ಯಾವುದೇ ಕಣ್ಣು ಬೀಳದೇ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತಾ, ಹೀಗೆ ಇವರ ಒಂದು ಯಶಸ್ಸಿನ ಪ್ರಯಾಣ ಸಾಗಲಿ ಅಂತ ನಾನು ನಮ್ಮ ರಾಯರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನೀವೆಲ್ಲರೂ ನಮ್ಮ ಗಿಲ್ಲಿ ನಟ ಅವ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಯಾರು ಏನೇ ಅಂದ್ಕೊಳ್ಳಿ, ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ನಮ್ಮ ಗಿಲ್ಲಿ ನಟ ಅವರು ಹೀಗೆ ಬೆಳಿತಾನೆ ಹೋಗ್ಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಗಿಲ್ಲಿ ನಟ, ಜೈ ಕರ್ನಾಟಕ. ಧನ್ಯವಾದಗಳು.